ಹಾಯ್, ಬನ್ನಿ ಇವತ್ತು ಹೆಸರುಬೇಳೆ ಹೀರೆಕಾಯಿ ತೋವೆಯನ್ನು ಮಾಡೋಣ. ಬೇಕಾಗುವ ಸಾಮಗ್ರಿಗಳು: ಎಣ್ಣೆ, ಹೆಸರುಬೇಳೆ, ಹೀರೆಕಾಯಿ, ಮೆಣಸು, ಶುಂಠಿ, ಹಳದಿ ಹುಡಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ, ಸಾಸಿವೆ, ಜೀರೆ ಮತ್ತೆ ಬ್ಯಾಡಗಿ, ಕರಿಬೇವಿನ ಎಲೆ. ಕುಕ್ಕರಲ್ಲಿ 2 ಗ್ಲಾಸಷ್ಟು ನೀರನ್ನು ಹಾಕಿದೆ. ಹೆಸರುಬೇಳೆಯನ್ನು 5 ಗಂಟೆ ನೆನೆಸ್ಲಿಕ್ಕೆ ಹಾಕಿದ್ದೆ ನೀರಲ್ಲಿ. ಈಗ ಒಳ್ಳೆ ಮಾಡಿ ತೊಳೆದು ಹಾಕ್ತಾ ಇದ್ದೇನೆ. ಮತ್ತೆ 1 ಸ್ಪೂನನ್ನು ಹಳದಿ ಹುಡಿ ಹಾಕಿದೆ. ಸ್ವಲ್ಪ ಎಣ್ಣೆಯನ್ನು ಹಾಕಿದೆ. ಕುಕ್ಕರಿದ್ದು ಮುಚ್ಚಳವನ್ನು ಮುಚ್ಚಿ ಮತ್ತೆ ಸ್ವಲ್ಪ 3 ವಿಸಿಲನ್ನು ತೆಗೆಯಿರಿ. ಆಗ ಒಳ್ಳೆ ಕುಕ್ ಆಗುತ್ತೆ. ಈಗ ಒಂದು ಪಾತ್ರೆಯಲ್ಲಿ ಹೆಸರುಬೇಳೆ ಹಾಕಿ ಮತ್ತೆ ಒಳ್ಳೆ ಮಾಡಿ ಬೇಯಿಸಿ. ಮತ್ತೆ ಹೀರೆಕಾಯನ್ನು ಹಾಕಿ ಮತ್ತೆ ಮೆಣಸಿನಕಾಯಿ ಮತ್ತು ಶುಂಠಿಯನ್ನು ಹಾಕಿ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕಿ ಎಷ್ಟು ಬೇಕಷ್ಟು. ಮತ್ತೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಮತ್ತೆ ಒಳ್ಳೆ ಮಾಡಿ ಬೇಯಲು ಬಿಡಿ. ಈಗ ನಾನು ಮಸಾಲವನ್ನು ರುಬ್ಬಿಕೊಳ್ಳಲಿಕ್ಕೆ ಮಿಕ್ಸಿ ಜಾರಿನಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿಯನ್ನು ಹಾಕುತ್ತಿದ್ದೇನೆ. ಮತ್ತೆ ಸ್ವಲ್ಪ ಸಾಸಿವೆಯನ್ನು ಹಾಕುತ್ತಿದ್ದೇನೆ. ಮತ್ತೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡಿ. ಹೆಸರುಬೇಳೆ ಮತ್ತು ಹೀರೆಕಾಯಿ ಒಳ್ಳೆ ಬೇಯ್ದಿದೆ. ಈಗ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ತುಂಬ ಈಸಿ ರೆಸಿಪಿ, ಒಳ್ಳೆಯದಾಗ್ತದೆ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿಯಾಗಲು ಬಿಡಿ. ಮತ್ತೆ ಸಾಸಿವೆ ಹಾಕಿ ಮತ್ತೆ ಜೀರಿಗೆಯನ್ನು ಹಾಕಿ ಬ್ಯಾಡಗಿ ಮೆಣಸನ್ನು ಹಾಕಿ ಮತ್ತೆ ಕರಿಬೇವನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಈ ರೆಡಿಯಾದ ಒಗ್ಗರಣೆಯನ್ನು ಹೆಸರುಬೇಳೆ ಹೀರೆಕಾಯಿ ತೋವೆಗೆ ಹಾಕಿ ಮಿಕ್ಸ್ ಮಾಡಿ. ಮತ್ತೆ ಬೇಕಾದರೆ ನಿಮಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಈಗ ನೋಡಿ ರೆಡಿಯಾಗಿದೆ. ತುಂಬ ಈಸಿ ರೆಸಿಪಿ. ನೀವೊಮ್ಮೆ ಟ್ರೈ ಮಾಡಿ ಮತ್ತು ನನಗೆ ಹೇಳಿ ಕಮೆಂಟಲ್ಲಿ ಹೇಗೆ ಆಗಿದೆ ಅಂತ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.